ದ್ವಿಚಕ್ರ ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಧರಿಸಿ. ಪ್ಲೀಸ್ ವೇರ್ ಹೆಲ್ಮೆಟ್ ವೈಲ್ ರೈಡಿಂಗ್. ಹಲೋ, ಏನ್ ಮಾಡ್ತಾ ಇದ್ದೆ ಬ್ರೋ? ಓದ್ಕೋತಾ ಇದ್ದೆ ಬ್ರೋ. ಓದ್ಕೋತಿದ್ಯಾ ಬ್ರೋ? ನಾಳೆ ನಮ್ಗೆ ಇರೋದ್ ಫೇರ್ವೆಲ್ ಎಕ್ಸಾಮ್ ಅಲ್ಲ. ಏನ್ ಮಾಡೋದ್ ಬ್ರೋ, ಓದ್ಬೇಕಲ್ವಾ? ಸರಿ, ಏನಾದ್ರೂ ಮಾಡ್ಕೋ. ಬಾ, ಇವಾಗ ಟೀ ಕುಡಿಯಕ್ ಹೋಗೋಣ. ಸರಿ ಬ್ರೋ, ಬಂದೆ. ಅಮ್ಮ, ನಾನು ಹೊರಗೋಗಿ ಬರ್ತೀನಿ. ಏನ್ ಬ್ರೋ, ಮನೆಯಿಂದ ಆಚೆ ಬರಕ್ ಇಷ್ಟೊತ್ತಾಯ್ತಾ? ಸರಿ ಸರಿ, ನಡಿ ನಡಿ. ನಾವ್ ಈ ಕಾಲೇಜ್ ಲೈಫ್ ಎಲ್ಲ ಯಾವಾಗ ಮುಗ್ದೋದ್ರೆ ಸಾಕು ಅನ್ಕೊಂತಾ ಇದ್ವಿ. ಆದ್ರೆ ಇವಾಗ ಯಾಕಾದ್ರೂ ಮುಗಿತದೆ ಅನಿಸ್ತದೆ ಅಲ್ವಾ? ಏನ್ ಮಾಡಕ್ ಆಗಲ್ಲ ಬ್ರೋ, ಎವ್ರಿಥಿಂಗ್ ಇಸ್ ಎನ್ ಎಂಡ್ ಅಲ್ವಾ? ಅಣ್ಣ, 2 ಟೀ. ಆದ್ರೂ ಅದ್ವಿತೀಯ ಅಲ್ಲಿ ವ್ಯಾನ್ ಡ್ರೈವರ್ಸ್ ಇಂದ ಹಿಡಿದು ನಾನ್ ಟೀಚಿಂಗ್ ಸ್ಟಾಫ್ ವರ್ಗೂ ಎಲ್ಲ ಫ್ರೆಂಡ್ಲಿ ಆಗಿ ಸಪೋರ್ಟಿವ್ ಆಗಿದ್ರಲ್ಲ. ಏನ್ ಸಪೋರ್ಟಿವ್ ಏನೋ, ಸೆಕ್ಯೂರಿಟಿ ಐಡಿ ಕಾರ್ಡ್ ಇಲ್ಲ ಅಂದಿರೋ ಒಂದಿನ ಒಳಗಡೆ ಬಿಡ್ತಾ ಇರ್ಲಿಲ್ಲ. ಯಾರು ಸಪೋರ್ಟ್ ಮಾಡಿದ್ರು? ಇಲ್ಲ, ಅರವಿಂದ್ ಸರ್ ಟೆಕ್ನಿಕಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಗೊತ್ತು ಬ್ರೋ. ಆದ್ರೂ ಫಸ್ಟ್ ಇಯರ್ ಚೆನ್ನಾಗಿತ್ತಲ್ಲ? ಹ್ಞೂ ಬ್ರೋ, ಕರೆಕ್ಟ್. ಫಸ್ಟ್ ಪಿ ಯು ಪೂರ್ತಿ 4th ಫ್ಲೋರ್ ಅಲ್ವಾ ಇದ್ದಿದ್ದು? ಸ್ವರ್ಗ ಅಲ್ವಾ? 4th ಫ್ಲೋರ್ ಮಾತ್ರ ಸೂಪರ್ ಬ್ರೋ. ಫ್ರೆಶ್ ಏರ್, ಪೀಸ್ ಆಫ್ ಮೈಂಡ್ ಎಲ್ಲ ಇತ್ತು. ಯಾರದ್ ಬ್ರೋ ಫೋನ್ ಅದು? ರಜದ್ದು ಬ್ರೋ. ಇನ್ನತ್ರ ಅವಾಗ್ಲೇ ಅವ್ರ ಮನೇಲಿ ಕರೆಂಟ್ ಇಲ್ಲ ಅನ್ಬಿಟ್ಟು ನಮ್ಮ ಮನೆಗ್ ಬಂದಿದ್ದ ಚಾರ್ಜ್ ಆಗಿ. ಎಕ್ಸಾಮ್ ಗಿನ್ನ 1 ಮಂತ್ ಕೂಡ ಇಲ್ಲ, ಓದ್ಕೊಳೋದ್ ಬಿಟ್ಬಿಟ್ಟು ಏನಪ್ಪಾ ಅನ್ಕಂತಾಗ ನಂದಡಿ ಕೆಲ್ಸ ಫೋನ್ ಅಲ್ಲಿ. ನಾನು ಇಲ್ಲ ಸೇಮ್ ಕ್ವಶನ್ ಕೇಳಿದೆ ಬ್ರೋ. ಏನಂತ? ಎಕ್ಸಾಮ್ಗೆ ಓದ್ಕೊಳ್ಳೋದ್ ಬಿಟ್ಟು ಏನಪ್ಪಾ ಅಂತ ಗನಂದರಿ ಕೆಲಸ ನಿಂಗೆ ಫೋನಲ್ಲಿ. ಅದಕ್ಕೆ ಅವನೇನಂದ? ಅದೇ ನಾಳೆ ನಮ್ ಫೇರ್ವೆಲ್ ಅಲ್ಲ, ಅದಕ್ಕೆ ಮೆಮೊರಿ ವಿಡಿಯೋ ಎಡಿಟ್ ಮಾಡ್ಬೇಕಂದ. ಓದೋದ್ ಬಿಟ್ ಬೇರೆ ಎಲ್ಲ ಮಾಡ್ತಾನ್ ಬ್ರೋ. ಅಲ್ಲೂ ಒಂದ್ ಡೈಲಾಗ್ ಹೊಡೆದಪ್ಪ. ಏನಂತ? ಬ್ರೋ, ಇವಾಗ ಏನಂದ ಅನಿಸ್ತಿ ಹೇಳು? ಏನಂದೆ? ಎಕ್ಸಾಮ್ ಓದ್ಕೊಳ್ಳೋದ್ ಬಿಟ್ಟು ಏನಪ್ಪಾ ಫೋನಲ್ಲಿ ಕೆಲಸ ಅಂದೆ. Bro, teachers have given us wings by teaching, bro. We should just fly by writing exam. Don't worry. Exams. ಕರೆಕ್ಟ್ ಆಗಿ ಹೇಳಿದಾನ ಬ್ರೋ. ಅಲ್ವಾ? ಎಕನಾಮಿಕ್ಸ್ ಫಸ್ಟ್ ಇಯರ್ ಅಲ್ಲ ಮಿಸ್ಸರ್ ಬ್ಲಾಸ್ಟ್ ಕ್ಲಾಸ್ಗಳು, ಸೆಕೆಂಡ್ ಇಯರ್ ಅಲ್ಲಿ LP ಸರ್ ಸ್ಪೆಷಲ್ ಕ್ಲಾಸ್ಗಳು, ಬಿಸ್ನೆಸ್. ಆ ಮ್ಯಾಮ್ ಫಸ್ಟ್ ಇಯರ್ ಅಲ್ಲಿ ಹೇಳ್ತಿದ್ದ ಕಾನ್ಸಿಕ್ವೆನ್ಸ್ ಡೈಲಾಗ್ಗಳು ನಾವು ಸೆಕೆಂಡ್ ಇಯರ್ ಅಲ್ಲಿ ತುಂಬಾನೇ ಫೇಸ್ ಮಾಡಿದೀವಲ್ವಾ? ಅಕೌಂಟ್ಸ್ ಫಸ್ಟ್ ಇಯರ್ ಅಲ್ಲಿ ಹರಿಪ್ರಸಾದ್ ಸರ್ ಅಪರೂಪದ ಕ್ಲಾಸ್ಗಳು, ಸೆಕೆಂಡ್ ಇಯರ್ ಅಲ್ಲಿ ಓಕೆ ಸರ್ ಸಂಡೇ ಕ್ಲಾಸ್ಗಳು. ಬರೀ ಸಂಡೇ ಕ್ಲಾಸ್ ಅಂದ್ರೆ ತಪ್ಪಾಗುತ್ತೆ ಬ್ರೋ. ಹಿಂಗೆಲ್ಲ ಮೋಟಿವೇಶನ್ ಮಾಡಿಲ್ಲ ನಮ್ಗೆ ಅಲ್ವಾ? ಸ್ಟ್ಯಾಟಿಸ್ಟಿಕ್ಸ್ ಇಂಟ್ರೆಸ್ಟಿಂಗ್ ಕ್ಲಾಸ್ಗಳು, ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಎಲ್ಲ ಬ್ರೋ ಸಾಲ್ವ್ ಮಾಡಿರೋದು ನಾವು. ಬ್ರೋ, ನೀನ್ ಇನ್ನೊಂದು ಅಬ್ಸರ್ವ್ ಮಾಡ್ದ? ನಮ್ ಲಕ್ಕೋ ವಿನೀತಾ ಮ್ಯಾಮ್ ಲಕ್ಕೋ ಗೊತ್ತಿಲ್ಲ ನಮ್ಗೆ. ಫಸ್ಟ್ ಇಯರ್ ಅಲ್ಲ ಅವರ ಕ್ಲಾಸ್ ಟೀಚರ್, ಸೆಕೆಂಡ್ ಇಯರ್ ಅಲ್ಲಿ ಅವರೇ ಕ್ಲಾಸ್ ಟೀಚರ್ ಅಲ್ವಾ? ಆದ್ರೂ ಗಂಗಾಧರ್ ಸರ್ ಅಷ್ಟು ಫ್ರೆಂಡ್ ಯಾರು ಇರ್ಲಿಲ್ಲ ಬಿಡಪ್ಪ. ಅದಿರ್ಲಿ, ಸೆಕೆಂಡ್ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಬ್ರೋ ಹೊಸ ಟೀಚರ್ಸ್ ಬಂದ್ರಲ್ವಾ? ಹಾ, ಸುಂದರ್ ಸರ್ ಮತ್ತೆ ಪ್ರಕಾಶ್ ಸರ್. ಹಾ, ಯಾಕೆ ಅವರು 2 ಮಂತ್ಸ್ ಬಿಟ್ರು ಗೊತ್ತಿಲ್ಲ ಬ್ರೋ, ಆದ್ರೆ ಪ್ರಕಾಶ್ ಸರ್ ಅಂತೂ ಮಾತಾಡ್ತಿರ್ಲಿಲ್ಲ. ಸುಂದರ್ ಸರ್ ಮಾತೇ ನಿಲ್ಲಿಸ್ತಾ ಇರ್ಲಿಲ್ಲ. ಇಂಗ್ಲಿಷ್ ಫಸ್ಟ್ ಇಯರ್ ಅಲ್ಲಿ ಏಮಾ ಪ್ರೀಮಿಯಂ ಡೀಟೇಲಿಂಗ್ ಕ್ಲಾಸ್ಗಳು, ಸೆಕೆಂಡ್ ಇಯರ್ ಅಲ್ಲಿ ಮಮತಾ ಮ್ಯಾಮ್ ಇನೋವೇಟಿವ್ ಕ್ಲಾಸ್ಗಳು. ಬ್ರೋ ಕನ್ನಡ ಭಾವಜೀವಿ ಭಾರ್ಗವ್ ಸರ್ ಅವರ ಹಾಸ್ಯ ಪಾಠಗಳು, ನೋಟ್ಸ್ ಇನ್ಕಂಪ್ಲೀಟ್ ಇದ್ದಾಗ ಬಿಟ್ಟಿದ್ ಪೆಟ್ಗಳು. ಅವ್ರ ತಂಗಿ ಶಿಲ್ಪಾ ಮ್ಯಾಮ್ ಕೂಡ ತುಂಬಾನೇ ಹೊಡಿತಾ ಇದ್ರು ಬಿಡಪ್ಪ. ಆದ್ರೂ ಇವರೆಲ್ಲ ಕ್ಲಾಸಲ್ಲಿ ನಮ್ಗೆ ಏನೇ ಮಾಡಿದ್ರು ನಮ್ಮೊಳಿದಕ್ಕೆ ಅಂತ ಈಗ ಅರ್ಥ ಆಗ್ತಿದೆ ಬ್ರೋ. ಇವಾಗ ಅರ್ಥ ಆಗುತ್ತೆ ಅಷ್ಟೇ ಬ್ರೋ, ಆದ್ರೆ ಮುಂದೆ ಒಂದಿನ ಮಿಸ್ ಮಾಡ್ಕೋತೀವಲ್ವಾ, ಅವಾಗ ಅದೇ ಒಂದ್ ಮೆಮೊರಿ ಆಗುತ್ತೆ. ಹೌದು, ಏನಾಯ್ತು ಆ ಮೆಮೊರಿ ವಿಡಿಯೋ ಕತೆ ಮಾಡದಂತ? ಅದೇ ಬ್ರೋ, ಮೊನ್ನೆ ಕ್ಲಾಸಲ್ಲಿ ಎಲ್ಲರ ಹತ್ರ ಫೋಟೋಸ್ ಕಳಿಸ್ಕೊಂತ ಇದ್ನಲ್ವಾ ಮೆಮೊರಿ ವಿಡಿಯೋ ಎಡಿಟ್ ಮಾಡ್ಬೇಕಂತ.
ಹಾ ಆ ಫೋಟೋಸ್ನೆಲ್ಲ ಎಡಿಟ್ ಮಾಡ್ತಿದ್ದ. ಆಮೇಲೆ ಆದಿತ್ಯ ಜೊತೆ ಎಲ್ಲ ಆಚೆಗೆ ಹೋಗ್ಬರ್ತೀನಿ ಅಂತ ಹೋದ. ಬ್ರೋ ಕ್ರಿಕೆಟ್ ಆಡಕ್ ಹೋಗ್ತಾ ಇನ್ ಬರ್ತೀಯಾ? ಇಲ್ಲ ಬ್ರೋ, ನಂಗೆ ಸ್ವಲ್ಪ ಕೆಲಸ ಇದೆ, ನಮ್ಮ ಡ್ರಾಪ್ ಆಗ್ಬಿಡು. ಹೌದಾ, ಸರಿ ಫೋಟೋಸ್ ತೋರ್ಸ್ ನೋಡೋಣ. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲಿ, ಕಾರಿಡಾರ್ ವಾಲಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ಕಾಲೇಜಲ್ಲಿ ಮೊದಲೆರಡು ಕ್ಲಾಸು ಮಾಸ್ ಬಂಕ್ ಆಗಿದೆ, ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜು ನಮಗೆ ಪ್ರಾಕ್ಸಿ ಇಲ್ಲದೆ, ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದಂಗೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ, ಪ್ರಿವ್ಯಾಸ್ ನಲ್ಲಿ ಒಂದೆರಡು ಪೇಪರ್ಸ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಣೆ. ವರ್ಷ ತಂದ ನೂರು ಹರ್ಷ ಚಿರವಾಗಿ ಉಳಿಯಲಿ ದಮ್ದರೆ 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 ದಮ್ದ ದಮ್ದರೆ ದಮ್ದರೆ ದರೆ ದಮ್ ದಮ್ ದಮ್. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲಿ, ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ಫ್ರೆಂಡ್ಶಿಪ್ ಅಲ್ಲಿ ಒಂದಿಷ್ಟು ಜಗಳ ಕಾಮನ್ ಅಲ್ಲವೇ, ಕಾಂಪ್ರೋ ಮಾಡಿ ಮತ್ತರಿದುಕೋ ಒಗ್ಗಟ್ಟಲ್ಲಿ ಬಲವಿದೆ. ಸೋಷಿಯಲ್ ಕಾಸಿಗೊಂದೆರಡು ಸ್ಟ್ರೈಕು ನೀನು ಮಾಡಲೇಬೇಕು. ಕಾಲೇಜ್ ಲೈಫು ನಮಗೆಲ್ಲಿ ಸಾಕು, ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ಬರೆದಾಕು. ಇವಾಗ ಜಸ್ಟ್ ಫೋಟೋಸ್ ನೋಡೋದಕ್ಕೆ ಇಷ್ಟೊಂದು ಎಮೋಷನಲ್ ಆಗಿದ್ದೀವಿ. ನಾಳೆ ಮೆಮೊರಿ ವಿಡಿಯೋ ನೋಡ್ಬೇಕಾದ್ರೆ ಅದೆಷ್ಟು ಎಮೋಷನಲ್ ಆಗ್ತೀವೋ ಅಲ್ವಾ ಬ್ರೋ? ಒಂದ್ ಕೆಲ್ಸ ಮಾಡು, ಗ್ರೂಪ್ ಅಲ್ಲಿ ಮೆಸೇಜ್ ಹಾಕು, ಅರ್ಜೆಂಟ್ ಆಗಿ ಎಲ್ಲಾ ಹುಡುಗರು MDP ಹತ್ರ ಬರ್ಬೇಕಂತ. ಯಾಕೆ? ನಮ್ಮ ಹತ್ರನೇ ಇಷ್ಟು ಮೆಮೊರೀಸ್ ಇದೆ, ಇನ್ನು ಅವ್ರ ಹತ್ರ ಎಷ್ಟಿರುತ್ತೆ ಬ್ರೋ? ಈ ತರ ಟೈಮ್ ಮತ್ತೆ ಸಿಗೋದಿಲ್ಲ. ಕರ್ದ್ಬಿಡು ಬ್ರೋ ಎಲ್ಲಾರ್ನು. ಕರೆಕ್ಟ್ ಬ್ರೋ, ಇವತ್ತಿಲ್ಲೇ ಕ್ರಿಕೆಟ್ ಮ್ಯಾಚ್ ಇತ್ತು. ಐ ಥಿಂಕ್ ಇಷ್ಟೊತ್ತಿಗೆ ಮ್ಯಾಚ್ ಮುಗ್ದಿರ್ಬೇಕು. ಮೆಸೇಜ್ ಹಾಕು ಮತ್ತೆ. ಹಾಕ್ದ ಬ್ರೋ ಮೆಸೇಜ್? ಹಾ ಹಾಕಿದೀನಿ ಬ್ರೋ. ಹಲೋ, ಗ್ರೂಪ್ ಅಲ್ಲಿ ಮೆಸೇಜ್ ಬಂದಿದೆ ನೋಡ್ರೋ, ಎಲ್ಲರೂ ಅರ್ಜೆಂಟ್ ಆಗಿ MDP ಹತ್ರ ಹೋಗ್ಬೇಕಂತೆ. ಕ್ಲಾಸು ಮಾಸ್ ಬಂಕ್ ಆಗಿದೆ, ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜು ನಮಗೆ ಪ್ರಾಕ್ಸಿ ಇಲ್ಲದೆ,
ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದಂಗೆ ನೋಡು ಬ್ರೋ ಮೆಸೇಜ್ ಹಾಕಿ ಇನ್ನೂ 5 ನಿಮಿಷ ಆಗ್ಲಿಲ್ಲ ಆಗ್ಲೇ ಬಂದ್ಬಿಟ್ರು. ಇವ್ರ ಜೊತೆ ಇದ್ದ ಡೇಸ್ ಎಲ್ಲ ಗೋಲ್ಡನ್ ಡೇಸ್. ಗ್ಯಾರಂಟಿ ನನ್ನಾಡೆ. ಈ ಎಲ್ಲ ವರ್ಷ ತಂದ 100 ಹರ್ಷ ಚಿರವಾಗಿ ಉಳಿಯಲಿ ನಮ್ದರೆ 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 ನಮ್ದ ನಮ್ದರೆ ನಮ್ದರೆ. ಬ್ರೋ ರಜತ್ ಫೋನ್ ಇಲ್ಲೇ ಇದೆ, ರಜತ್ ಇಲ್ಲೇ. ಆದಿತ್ಯ ಬರ ಇಲ್ಲಿ. ರಜತ್ ನಿನ್ ಜೊತೆ ತಾನೇ ಬಂದಿದ್ದು, ಎಲ್ಗೋದ? ಅವ್ನ ಅದ್ ಯಾರಿಗೂ ಕತೆ ಹೇಳಕ್ ಹೋಗಿದಾನೋ. ಯಾರಿಗೆ ಗೊತ್ತಿಲ್ಲ. ನಿಮಗೆ ನಮ್ಮ ಹುಡುಗರನ್ನ ನೋಡ್ತಿದ್ರೆ ನಿಮ್ಗೆಲ್ಲ ನಿಮ್ ಕಾಲೇಜ್ ಡೇಸ್ ನೆನಪಾಗಿರ್ಬೇಕಲ್ವಾ? ಸ್ನೇಹ ಅಲ್ವಾ? ನೆನಪಾಗಿರ್ಲೇಬೇಕು ಬಿಡಿ, ಯಾಕಂದ್ರೆ ಇದು ನಾನು ಬರ್ದಿರೋ ನಿಮ್ ಕತೆ. ನಮ್ಮ ಹುಡುಗರಿಗೆ ಸರಸ್ವತಿ ದೇವಿ ಆಶೀರ್ವಾದದ ಜೊತೆಗೆ ನಿಮ್ಮ ಆಶೀರ್ವಾದನೂ ಇಲ್ಲಿ ಎಂದು ಕೋರುತ್ತಾ ನಿಮ್ಮ ಡೈರೆಕ್ಟರ್ ರಜತ್ ಎಚ್ ಎಸ್. ಬರೀ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ಕಾಲಲ್ಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ಫ್ರೆಂಡ್ಶಿಪ್ ಅಲ್ಲಿ ಒಂದೆಷ್ಟು ಜಗಳ ಕಾಮನ್ ಅಲ್ಲವೇ? ಕಾಂಪ್ರೋ ಮಾಡಿ ಮತ್ತರಿದುಕೋ ಒಗ್ಗಟ್ಟಲ್ಲಿ ಬಲವಿದೆ. ಸೋಷಿಯಲ್ ಕಾಸಿಗೊಂದೆರಡು ಸ್ಟ್ರೈಕು ನೀನು ಮಾಡಲೇಬೇಕು. ಕಾಲೇಜ್ ಲೈಫು ನಮಗೆಲ್ಲಿ ಸಾಕು, ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ಬರೆದಾಕು.